ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲತಾ ಡೈಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇದು ಸಂಕ್ರಾಂತಿ ಹಬ್ಬದ ದಿನ ಆಗಿರುತ್ತೆ. ಇವತ್ತು ನಾನು ಸ್ವಲ್ಪ ಬೇಗನೆ ಇದ್ದೆ. ಒಂದು 5 ಗಂಟೆಗೆ ಎದ್ಬಿಟ್ಟು ನಿಂಬೆಹಣ್ಣು ಮತ್ತು ಉಪ್ಪು ಹಾಕ್ಕೊಂಡು ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇದು ಸ್ಕಿನ್ ಗ್ಲೋಗೆ ತುಂಬ ಹೆಲ್ಪ್ ಆಗುತ್ತೆ. ಯಾರಾದರೂ ಆಗಲಿ ಒಂದು 7 ಡೇಸ್ ಇದನ್ನ ಕಂಟಿನ್ಯೂಸ್ ಆಗಿ ಕುಡಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಸ್ಕಿನ್ನಲ್ಲಿ ಸ್ವಲ್ಪ ಇದು ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಡಿಮೆ ಮಾಡುತ್ತೆ, ಸ್ಕಿನ್ ಗ್ಲೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನಾನು ಟಿಫನ್ಗೆ ಪಲಾವ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು. ಸ್ವಲ್ಪ ಟೇಸ್ಟಿಯಾಗಿ ಹೋಟೆಲ್ ಸ್ಟೈಲ್ ಮಾಡಬೇಕು ಅಂತಂದರೆ ಫಸ್ಟ್ ಒಂದು ಜಾರ್ ತಗೊಂಡು ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಪುದೀನ, ಒಂದು ಇಡಿಯಷ್ಟು ಪುದೀನ, ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡ್ತೀರಾ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಕುಕ್ಕರ್ ಇಡಬೇಕು. ಕುಕ್ಕರ್ ಇಟ್ಬಿಟ್ಟು ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ಎಣ್ಣೆ ಬೇಕಾದರೂ ಹಾಕ್ಕೊಳ್ಳಿ, ತುಪ್ಪ ಬೇಕಾದರೂ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಮಾಡೋದು ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇವಾಗ ಇಲ್ಲಿ ಎಣ್ಣೆ ಮಾತ್ರ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಡ್ರೈ ಸ್ಪೈಸಸ್ ಏನೇನಿರುತ್ತೆ ಅವೆಲ್ಲ ಹಾಕ್ಕೊಬೇಕು. ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಆಮೇಲೆ ನಾನು ಫ್ರೈ ಆದಮೇಲೆ ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿಬಿಟ್ಟು. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಾಕಾಗುತ್ತೆ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ಫ್ರೈ ಮಾಡ್ಕೊಬೇಕು. ನಮಗೆ ಮಸಾಲೆ ಎಲ್ಲ ಬೇಡ, ತುಂಬ ಈಸಿಯಾಗಿ ಮಾಡಬೇಕು ಅನ್ನೋರಿಗೆ ಮಾಮೂಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ, ಟೊಮೊಟೊ ಎಲ್ಲ ಮಾಮೂಲಿ ಹಂಗೆ ಕಟ್ ಮಾಡಿ ಹಾಕ್ಕೊಂಬಿಟ್ಟು ಅದು ಕೂಡ ಕೂಡ ಮಾಡ್ಕೊಬೋದು ತರಕಾರಿ ಎಲ್ಲ ಹಾಕ್ಬಿಟ್ಟು. ಹಂಗೂ ಚೆನ್ನಾಗಿರುತ್ತೆ. ಆ ರೆಸಿಪಿ ಯಾವಾಗಾದರೂ ಇನ್ನೊಂದ್ಸರಿ ಶೇರ್ ಮಾಡ್ತೀನಿ. ಇವಾಗ ನಾನು ಮಸಾಲೆ ರುಬ್ಕೊಂಡು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸಕ್ಕತ್ತಾಗಿರುತ್ತೆ. ನೀವೊಂದ್ಸರಿ ಕೂಡ ಟ್ರೈ ಮಾಡಿ ಥರ ನಿಜವಾಗ್ಲೂ. ಇವಾಗ ನೋಡಿ ರುಬ್ಬಿರೋ ಮಸಾಲೆ ಎಲ್ಲ ಹಾಕ್ಕೊತಾ ಇದ್ದೀನಿ. ಮಸಾಲೆ ಎಲ್ಲ ಹಾಕ್ಕೊಂಬಿಟ್ಟು ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅಂತಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕು. ಎಣ್ಣೆಲ್ಲ ಬಿಟ್ಕೊಳ್ಳುತ್ತೆ. ಹಸಿ ವಾಸನೆ ಹೆಂಗೆ ಹೋಗುತ್ತೆ ಅಂದರೆ ಎಣ್ಣೆಲ್ಲ ಬಿಟ್ಕೊಂಡು ಇಲ್ಲೆಲ್ಲ ಕಾಣಿಸುತ್ತೆ. ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಎಷ್ಟು ಚೆನ್ನಾಗಿ ಕಲರ್ ಇದೆ ನೋಡಿ. ಇವಾಗ ನಿಜವಾಗ್ಲೂ ರೈಸ್ ಲಾಸ್ಟಲ್ಲಿ ಕೂಡ ಇದೇ ಕಲರ್ ಇರುತ್ತೆ. ರೈಸ್ ಮಾಡಿದಾಗ ಗ್ರೀನ್ ಕಲರು ಸಕ್ಕತ್ತಾಗಿರ್ತೈತೆ. ಸೊ ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇವಾಗ ನಾನು ಒಂದು ದೊಡ್ಡ ಸೈಜ್ದು ಹುಳಿ ಟೊಮೊಟೊ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೀವು ಫಾರಮ್ ಟೊಮೊಟೊ ಇದ್ದರೆ 2 ಹಾಕ್ಕೊಳ್ಳಿ, ಮೀಡಿಯಮ್ ಸೈಜ್ದು. ಇದು ದೊಡ್ಡ ಟೊಮೊಟೊ 1 ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನಾನು. ಅದು ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು ಅಷ್ಟೇ. ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಇವಾಗ ನಾನು ಒಂದು ಕ್ಯಾರೆಟು, ಒಂದು 7-8 ಬೀನ್ಸ್ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಅದು ಫ್ರೈ ಆದಮೇಲೆ ಅಂದರೆ ಸ್ವಲ್ಪ ಕಲಿಸ್ಕೊಂಡು ಅದಕ್ಕೆ ಒಂದು ಕ್ಯಾರೆಟ್, ಮೀಡಿಯಮ್ ಸೈಜ್ ಒಂದು ಕ್ಯಾರೆಟ್ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜು ನೌಕೋಲ್ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಫ್ರೈ ಆಗಬೇಕು. ಆ್ಯಕ್ಚುಲಿ ರಾತ್ರಿ ಬಟಾಣಿ ನೆನೆಸಿಕ್ಕಿದ್ದೆ ಅಂತಂದರೆ ಬಟಾಣಿ ಎತ್ತಿಗಿಬಿಟ್ಟು ನೀರು ಹಾಕೋದೇ ಮರ್ತೋಗಿದ್ದೀನಿ. ಬೆಳಗ್ಗೆ ನೋಡಿದ್ರೆ ಅದರಲ್ಲಿ ನೀರೇ ಹಾಕಿರಲಿಲ್ಲ. ಏನು ಹಿಂಗಾಗೈತೆ ಅಂದ್ಕೊಂಡೆ. ಹೋಗಲಿ ಅಂತಂದ್ಬಿಟ್ಟು ತರಕಾರಿ ಏನಿದೆ ಅದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ಎಲ್ಲ ಫ್ರೈ ಮಾಡಿಕೊಂಡು ಸ್ವಲ್ಪ ಅದು ಒಂದು ಹಾಫ್ ಫ್ರೈ ಆಗಬೇಕು ತರಕಾರಿ ಎಲ್ಲನೂ, ಆವಾಗ ಚೆನ್ನಾಗಿರುತ್ತೆ. ಇವಾಗ ನಾನು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ, ತರಕಾರಿಗೆಲ್ಲ ಹಿಡಿಯುತ್ತಲ್ಲ ಇವಾಗ ಈ ಟೈಮಲ್ಲಿ. ಸೊ ಅದಕ್ಕೆಲ್ಲ ಹಾಕ್ಕೊತಾ ಇದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ನೀವು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 3 ಆಗೋಗುತ್ತೆ ಅಷ್ಟು ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ನೀವು ಕ್ವಾಂಟಿಟಿ ನೋಡಿಕೊಂಡು ನೀವು ಮಾಡ್ಕೊಳ್ಳಿ, ಡಬಲ್ ಮಾಡ್ಕೊಳ್ಳಿ. ಸೊ ಇದು ಮಸಾಲೆಯಲ್ಲಿ ಹಿಡಿಬೇಕು. ಸೊ ಆವಾಗ ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕು. ಅಂದರೆ ತರಕಾರಿ ಎಲ್ಲ ಒಂದು 50% ಫ್ರೈ ಆದರೆ ಸಾಕು, ತುಂಬ ಚೆನ್ನಾಗಿರುತ್ತೆ ತಿನ್ನೋವಾಗೆಲ್ಲನೂ. ಸೊ ನಾನಿವಾಗ ಅಕ್ಕಿ 1.5 ಗ್ಲಾಸ್ ತಗೊಂಡಿದ್ದೀನಿ. 1.5 ಗ್ಲಾಸ್ಗೆ 1.5 ಗ್ಲಾಸ್ 2 ಸಾರಿ ಹಾಕ್ಕೊತಾ ಇದ್ದೀನಿ ನೀರು. ನೀವು 1 ಗ್ಲಾಸ್ ಅಕಸ್ಮಾತ್ ತಗೊಂಡ್ರೆ 1 ಗ್ಲಾಸಿಗೆ 2 ಗ್ಲಾಸ್ ಹಾಕ್ಕೊಳ್ಳಿ. 2 ಗ್ಲಾಸ್ ತಗೊಂಡ್ರೆ 4 ಗ್ಲಾಸ್ ಹಾಕ್ಕೊಳ್ಳಿ. ನಾನಿವಾಗ 1.5 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸು ಹಾಕ್ಕೊತೀನಿ, ಆಯಿತಾ. ಇವಾಗ ಇಲ್ಲಿ ಎಲ್ಲ ಫ್ರೈ ಆಗಿದೆ. ಸೊ ನೋಡ್ಬೋದು ನಾನು ಇಲ್ಲಿ ನೀರೆಲ್ಲ ಹಾಕ್ಕೊತಾ ಇದ್ದೀನಿ. 1.5 ಗ್ಲಾಸ್ 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ 1.5 ಗ್ಲಾಸ್ ಅಕ್ಕಿಗೆ. ಇವಾಗ ನೀರು ಹಾಕ್ಕೊಂಬಿಟ್ಟು ಅದು ಒಂದು ಕುದಿ ಬರಬೇಕು. ಯಾಕೆ ಬರಬೇಕು ಅಂತಂದರೆ ನಾವು ಲಾಸ್ಟಲ್ಲಿ ಹಂಗೆ ಹಾಕ್ಕೊಂಬಿಟ್ರೆ
ಲಾಸ್ಟಲ್ಲಿ ಮಸಾಲೆ ಒಂದು ಕಡೆ ಹೋಗಿಬಿಡುತ್ತೆ, ತರಕಾರಿ ಒಂದು ಕಡೆ ಹೋಗಿಬಿಡುತ್ತೆ, ಅನ್ನ ಎಲ್ಲ ಕೆಳಗಡೆ ಇದಾಗ್ಬಿಡುತ್ತೆ. ಆ ಥರ ಆಗಬಾರ್ದು. ಸೊ ಇವಾಗ ಒಂದು ಕುದಿ ಬಂದಮೇಲೆ ನಾವು ಅಕ್ಕಿ ಹಾಕ್ಕೊಬೇಕು. ನಾನು ಸ್ವಲ್ಪ ಟೇಸ್ಟ್ ಮಾಡಿದೆ, ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು, ಉಪ್ಪು ಸ್ವಲ್ಪ ಹಾಕ್ಕೊಂಬಿಟ್ಟೆ ಆವಾಗೇ. ಇವಾಗ ಅಕ್ಕಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಬೇಕು. ಚೆನ್ನಾಗಿ ಕಲಿಸ್ಕೊಂಡು ಅದೊಂದು ಕುದಿ ಬಂದಮೇಲೆ ಸ್ವಲ್ಪ ಕಸೂರಿ ಮೇಥಿ ಸ್ವಲ್ಪ ಹಾಕ್ಕೊಂಡು ಕಲಿಸ್ಬಿಟ್ಟು ಆಮೇಲೆ ಮುಚ್ಚಳ ಕ್ಲೋಸ್ ಮಾಡಬೇಕು. ಮುಚ್ಚಳ ಕ್ಲೋಸ್ ಮಾಡ್ಕೊಂಡು 2 ವಿಜಿಲ್ ಹಾಕ್ಕೊತಾ ಇದ್ದೀನಿ ನಾನು ಅಷ್ಟೇ. 2 ವಿಜಿಲ್ ಹಾಕ್ಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿ ಪಲಾವ್ ರೆಡಿ ಆಗುತ್ತೆ. ನಿಜವಾಗ್ಲೂ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ, ಸಕ್ಕತ್ತಾಗಿರ್ತೈತೆ. ನೀವು ಒಂದ್ಸಲ ಟ್ರೈ ಮಾಡಿ. ಆವಾಗ ಮುಚ್ಚಳ ಹಾಕ್ಕೊಂಡು 2 ವಿಜಿಲ್ ಕೂಗಿಸ್ಕೊತೀನಿ. ನಾನು ಆವಾಗಲೇ ಇದೆಲ್ಲ ಎತ್ತಿಕ್ಕಿದ್ದೆ, ಆ ಕಡೆ ಈ ಕಡೆ ಸಾಮಾನುಗಳೆಲ್ಲ ಅವೆಲ್ಲ ಎತ್ತಿಕ್ಕೊಂಬಿಟ್ಟೆ. ಇವಾಗ ಮೊಸರು ಬಜ್ಜಿ ಮಾಡೋಕ್ಕೆ ಅಂದ್ಬಿಟ್ಟು ಒಂದು ಹಾಫ್ ಸೌತೆಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಈರುಳ್ಳಿ ಸ್ವಲ್ಪ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅದು ವಿಜಿಲ್ ಬರೋ ಅಷ್ಟಕ್ಕೆ ಕಟ್ ಮಾಡಿ ಇಲ್ಲಿ ಎಲ್ಲ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ವಿಜಿಲ್ ಕೂಡ ಬಂತು, 2 ವಿಜಿಲ್ ಬಂತು. ಕೂಗಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಮೊಸರಿಗೆಲ್ಲ ಕಲಿಸ್ಕೊಂಡು ಒಂದು ಸೈಡ್ಗೆ ಎತ್ತಿಕ್ಕೊತಾ ಇದ್ದೀನಿ. ನೀವು ಮೊಸರು ಬಜ್ಜಿ ಬೇಕಾದರೆ ಮೊಸರು ಬಜ್ಜಿ ಮಾಡ್ಕೊಳ್ಳಿ, ಇಲ್ಲ ತುಂಬ ಸಿಂಪಲ್ಲಾಗಿ ಚಟ್ನಿ ಕೂಡ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಸಕ್ಕತ್ ಟೇಸ್ಟಿಯಾಗಿ ಪಲಾವು ಹೋಟೆಲ್ ಸ್ಟೈಲಲ್ಲಿ ತುಂಬ ಚೆನ್ನಾಗಿರ್ತೈತೆ. ಒಂದ್ಸರಿ ಟ್ರೈ ಮಾಡಿ ಮನೇಲಿ. ಇವತ್ತು ಬಂದುಬಿಟ್ಟು ಸಂಕ್ರಾಂತಿ ಅಲ್ಲ, ನಾವು ರಾತ್ರಿಯೇ ಎಲ್ಲ ಬೇಯಿಸ್ಕೊಂಡ್ಬಿಡ್ತೀವಿ. ನೀವು ಯಾವಾಗ ಬೇಯಿಸ್ಕೊತೀರ ಅಂತ ಕಾಮೆಂಟ್ ಮಾಡಿ. ನಾವು ನೈಟೇ ಎಲ್ಲ ಬೇಯಿಸ್ಬಿಟ್ಟು ಇಕ್ಬಿಡ್ತೀವಿ. ಇದನ್ನ ಬೇಯಿಸೋವಾಗ ನಾನು ಸ್ವಲ್ಪ ತುಳಸಿ ಎಲೆ ಹಾಕ್ತಿರ್ವಿ, ಕೆಳಗೆ ಸ್ವಲ್ಪ ತುಳಸಿ ಎಲೆ, ಮೇಲೆ ಸ್ವಲ್ಪ ತುಳಸಿ ಎಲೆ ಹಾಕ್ಬಿಟ್ಟು ಮಾಡ್ತೀವಿ. ಫಸ್ಟಿಂದ ಇಲ್ಲ ಮನೇಲಿ ಹಿಂಗೆ ಅಂತ ಮಾಡೋದು. ನೋಡಿ ಇಲ್ಲಿ ಗೆಣಸು, ಕಡಲೆಕಾಯಿ ಮತ್ತು ಅವರೆಕಾಯಿ, ಕಬ್ಬು ಎಲ್ಲ ಹಾಕ್ಕೊಂಬಿಡ್ತೀರಿ. ಸೊ ನಾವು ಬೆಳಗ್ಗೆ ಎದ್ದು ರಂಗೋಲಿ ಹಾಕೋಕ್ಕೆ ಆಗಲಿಲ್ಲ, ನಿಜವಾಗ್ಲೂ ಹನಿ ಬೀಳ್ತಾಯಿತ್ತು, ಸ್ವಲ್ಪ ತುಂತುರು ಹನಿ ಬೀಳ್ತಾಯಿತ್ತು. ಕಾಯ್ಕೊಂಡೇ ಇದ್ದೆ. ಸೊ 8 ಗಂಟೆ 8:15ಗೆ ಸ್ವಲ್ಪ ಬಿಸಿಲು ಬಂತು. ನಾನು ಆವಾಗ ರಂಗೋಲಿ ಹಾಕ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ರಂಗೋಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ 9 ಗಂಟೆ ಆಯಿತು. ನಿಜವಾಗ್ಲೂ ಹಾಕ್ತಾನೇ ಇದ್ದೀನಿ. ಲಾಸ್ಟಲ್ಲಿ ಬಂದು ನಾನು ಅದನ್ನ ಸ್ವಲ್ಪ ಹೆಲ್ಪ್ ಮಾಡಿದೆ ಕಲರ್ ಹಾಕೋಕ್ಕೆ. ಎಲ್ಲ ಆಗೋಗಿತ್ತು. ಇಲ್ಲಿ ನಾನು ಹಂಗೆ ಓಡ್ಕೊಂಡು ಟಿಫನೆಲ್ಲ ಮಾಡಿಬಿಟ್ಟಿದ್ನಲ್ಲ, ಟಿಫನೆಲ್ಲ ಮಾಡ್ಕೊಂಡೆಲ್ಲ ರೆಡಿ ಆಗಿದ್ದಿಲ್ಲ, ಅನ್ನೇನು ಮಾಡೋದು ಅಂತಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗಿ ರಂಗೋಲಿ ಹಾಕ್ಕೊಂಡು ಕಲರ್ಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ನನಗೆ ಹಬ್ಬಕ್ಕೂ ನಾನು ಹಿಂಗೆ ಹಾಕ್ತೀನಿ, ದೊಡ್ಡ ರಂಗೋಲಿನೇ ಹಾಕ್ತೀನಿ. ನಂಗೆ ತುಂಬ ಇಷ್ಟ ಹಾಕೋದು. ನಿಜವಾಗ್ಲೂ ಇಲ್ಲಂತೂ ತುಂಬ ಇಷ್ಟಪಡ್ತೇನೆ ನಾನು ರಂಗೋಲಿ ಹಾಕೋದಂತೂ. ಕಲರ್ಸು ಎಲ್ಲ ಹಾಕ್ತೀನಲ್ಲ, ತುಂಬ ಚೆನ್ನಾಗಿರ್ತೈತೆ. ಫೈನಲಾಗಿ ರಂಗೋಲಿ ಈ ಥರ ಬಂತು, ತುಂಬ ಸಕ್ಕತ್ತಾಗಿತ್ತು. ಆಮೇಲೆ ಇವತ್ತು ಬೆಳಗ್ಗೆನೇ ನಮ್ಮ ಅತ್ತೆಯವರೆಲ್ಲ ಟ್ರಿಪ್ಗೆ ಹೋಗಿದ್ರಲ್ಲ, ಸೊ ಅವರು ಕೂಡ ಬಂದಿದ್ದರು. ಏನಂತ ತೊಗೊಂಬಂದಿದ್ದೀನಂತ ನಮ್ಮ ಅತ್ತೆಲ್ಲ ತೋರಿಸ್ತಾ ಇದ್ದಾರೆ ನನಗೆ. ಈ ಕಡೆ ನೋಡ್ತಾ ಇರ್ಬೋದು ನಮ್ಮ ಇದನ್ನು ಎಲ್ಲನೂ ತೊಗೊಂಬಂದಿದ್ರು. ಆಮೇಲೆ ನಮ್ಮ ತಂಗಿಯವ್ರಿಗೆ ಕೊಡಬೇಕು ಅಂತಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ಕೊಂಡು ಎತ್ಕೊಂಡು ಹೋಗಿದ್ರು. ನಮ್ಮ ಅತ್ತೆನೂ ತುಂಬ ತಂದಿದ್ರು, ನಮ್ಮ ಇದನ್ನು ತುಂಬ ತಂದಿದ್ರು ಟ್ರಿಪ್ಪಿಂದ. ಸೊ ಅದನ್ನೇ ತೋರಿಸ್ತಾಯಿದ್ರು. ನಾನು ಇವಾಗ ಎಲ್ಲ ತೋರಿಸ್ಕೊಂಡೆಲ್ಲ ಆಗೋಯ್ತು. ನಾನು ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಬಂದೆ. ಒಂದು 10 ಗಂಟೆ 11 ಗಂಟೆ ಆಗಿತ್ತು. ಕೆಲಸ ಮಾಡಿ ಸಾಕಾಗಿತ್ತು. ನಿಜವಾಗ್ಲೂ 11 ಗಂಟೆ ಆಗಿತ್ತು ಟೈಮು. ನಾನು ತಿಂಡಿನೂ ಏನೂ ತಿಂದಿರಲಿಲ್ಲ, ತಿಂಡಿ ತಿನ್ನಬೇಕು ಅನಿಸೇ ಇಲ್ಲ. ಸೊ ಒಂದು ಜ್ಯೂಸ್ ಮಾಡ್ಕೊಂಡು ಅಂತಂದ್ಬಿಟ್ಟು ಒಂದು ಕ್ಯಾರೆಟು, ಒಂದು ಬೀಟ್ರೂಟು, ಒಂದು ಆ್ಯಪಲ್ ಬಳಸ್ಕೊಂಡು ಜ್ಯೂಸ್ ಮಾಡ್ತಾಯಿದ್ದೀನಿ. ಇದನ್ನ ABC ಜ್ಯೂಸ್ ಕೂಡ ಅಂತಾರೆ. ನನಗಂತೂ ಫೇವ್ರೆಟ್ ಅಂತಲೇ ಹೇಳ್ಬೋದು ಇದು. ಸೊ ನಾನು ಇಲ್ಲಿ ಕಟ್ ಮಾಡಿ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಇದನ್ನ ಕುಡಿದ್ರೆ ನಿಜವಾಗ್ಲೂ ಬ್ಲಡ್ ಪ್ಯೂರಿಫೈ ಮಾಡ್ತೈತೆ, ಮತ್ತು ಸ್ಕಿನ್ ಗ್ಲೋ ಕೂಡ ಹೆಲ್ಪ್ ಆಗುತ್ತೆ, ಮತ್ತು ಹಿಮೋಗ್ಲೋಬಿನ್ ಲೆವೆಲ್ಸ್ ಎಲ್ಲ ತುಂಬ ಇಂಪ್ರೂವ್ ಮಾಡ್ತೈತೆ. ಇದನ್ನು ಯಾರು 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಕುಡಿತಾರೋ, ಬೆಳಗ್ಗೆ ಮಾರ್ನಿಂಗ್ ಒಂದು 8 o'clock ಕುಡಿತಾರೋ ಅವ್ರಿಗೆ ನಿಜವಾಗ್ಲೂ ತುಂಬ ಯೂಸ್ ಆಗುತ್ತೆ ಬ್ಲಡ್ ಇಂಪ್ರೂವ್ಮೆಂಟ್ಗೆ, ಮತ್ತು ಸ್ಕಿನ್ ಗ್ಲೋ ಮಾಡೋಕ್ಕೆ. ಸ್ಕಿನ್ ಟೋನೇ ಸ್ವಲ್ಪ ಚೇಂಜ್ ಮಾಡ್ತೈತೆ. ಯಾರಾದರೂ ಒಂದ್ಸರಿ ಟ್ರೈ ಮಾಡಿ. ನಾನೇನು ಯಾವಾಗಲೂ ತಗೊಳಲ್ಲ ಇದು, ಯಾವಾಗಾದರೂ ಒಂದು 2 times ತೊಗೊತೀನಿ ಅಷ್ಟೇ. ಸೊ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನಾನು. ಹಬ್ಬಕ್ಕೆ ನೀವು ಸ್ವೀಟೇನೋ ಮಾಡೇ ಇಲ್ಲ ಅನ್ಕೊಬೋದು. ಆ್ಯಕ್ಚುಲಿ ಮಾಡಿದ್ವಿ, ನಾನೆಲ್ಲ ಮಾಡಿದ್ದು, ನಮ್ಮ ಇದನ್ನು ಮಾಡಿದ್ನು. ಬೆಲ್ಲದನ್ನ ಮಾಡಿದರು. ಅವರು ಇದಕ್ಕೆ ಹೋಗಿದ್ರಲ್ಲ ಟ್ರಿಪ್ಪಿಗೆ, ಮಾಲೆ ಬಿಟ್ಟು ಹೋಗಿದ್ರಲ್ಲ, ಅಲ್ಲಿ ಅಕ್ಕಿ ಕೊಟ್ಟಿದ್ರಂತೆ. ಸೊ ಆ ಅಕ್ಕಿನ ಬಳಸ್ಕೊಂಡು ಬೆಲ್ಲದನ್ನ ಮಾಡಿದ್ರು. ನಾನೇನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಇಲ್ಲಿ ನೈವೇದ್ಯಕ್ಕೆ ಬೇಕಾದ್ರೆ ಇಟ್ಟಿರ್ಬೋದು, ನೋಡ್ಬೋದು ನೀವು. ಅಲ್ಲಿ ಬ್ಯಾಕ್ ಹೋಗಿ ನೋಡಿ ಒಂದು ಸಾರಿ, ದೇವ್ರ ಮನೆಯಲ್ಲಿ ನೈವೇದ್ಯಕ್ಕೆ ಇಕ್ಕಿದ್ದಾರೆ. ಸೊ ಅವರೇ ಮಾಡಿದರು.
ಆಮೇಲೆ ಇವಾಗೆಲ್ಲ ನಮ್ಮ ಹಸ್ಬೆಂಡು ನಮ್ಮ ಇದನ್ನು ಎಲ್ಲ ಹೋದ್ರು, ಮತ್ತು ಕೆಲ್ಸಕ್ಕೆ ಹೋದರು. ನಾನಿವಾಗ ಪಾತ್ರೆ ಎಲ್ಲ ಇತ್ತು ಅದನ್ನೆಲ್ಲ ತೊಳ್ಕೊಂಡು ಎತ್ತಿಕ್ಕೊತಾ ಇದ್ದೀನಿ. ಪಾತ್ರೆ ಅಂತ ಎಷ್ಟು ಬಿದ್ದಿತ್ತಂದರೆ ಬೆಳಗ್ಗೆ ಮಾಡೋದೇ ಹೋಗಿತ್ತು, ಏನೂ ಕ್ಲೀನೇ ಮಾಡಿರಲಿಲ್ಲ. ಇವಾಗ ನೋಡ್ತಿರ್ಬೋದು ಎಷ್ಟು ಪಾತ್ರೆ ಬಿದ್ದಿದೆ ಅಂತ. ಅದನ್ನೆಲ್ಲ ತೊಳ್ಕೊಂಡು ಗ್ಯಾಸೆಲ್ಲ ಕ್ಲೀನ್ ಮಾಡೋದಿತ್ತು, ಅದು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕಾಗಿತ್ತು. ಪಾತ್ರೆ ಒಂದೊಂದೇ ತೊಳ್ಕೊಂಬಿಟ್ಟು ನಾನು ಹಾಲು ರೂಮೇನು ಗಲೀಜಾಗಿರಲಿಲ್ಲ, ಎಲ್ಲ ಕ್ಲೀನಾಗಿತ್ತು. ಕಿಚನ್ ಒಂದೇ ಗಲೀಜಾಗಿತ್ತು, ಬೆಳಗ್ಗೆಯಿಂದ ಇಲ್ಲೇ ಇದ್ನಲ್ಲ, ಸೊ ಅದಕ್ಕೆ ಇವಾಗ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಏನು ಅಷ್ಟೊಂದು ಗಲೀಜು ಕೂಡ ಆಗಿರಲಿಲ್ಲ, ಕೆಳಗೇನೂ ಏನು ಗಲೀಜಾಗಿಲ್ಲ. ಸುಮ್ಮನೆ ಎಲ್ಲ ಉಜ್ಜಿಕೊಂಡು ಕ್ಲೀನಾಗಿ ನೀರೆಲ್ಲ ಹಾಕ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ಡೈರೆಕ್ಟ್ ಸಿಂಕಿಗೆ ಹೋಗುತ್ತೆ ನೀರೆಲ್ಲನೂ. ಸೊ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ಹಂಗೆ ಸಿಂಕಿಗೆ ಹಾಕ್ಬಿಟ್ಟು ಎಲ್ಲ ತೊಳ್ಕೊಂಡು ನೀಟಾಗಿ ಇಡ್ತಾಯಿದ್ದೀನಿ. ಸೊ ಇವತ್ತು ಈ ಥರ ಇತ್ತು. ಪ್ಲೀಸ್ ಯಾರು ನನ್ನ ವೀಡಿಯೋನ ಇಲ್ಲಿ ತನಕ ನೋಡಿದ್ದೀರಾ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬ ಈ ಥರ ಇತ್ತು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.